ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಅದು ಹೆಸರು ಕಾಳಂದು. ಮಕ್ಳಿಗೂ ಇಷ್ಟ ಆಗುತ್ತೆ, ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ, ಬಾಕ್ಸಿಗಂತೂ ಒಳ್ಳೆ ತಿಂಡಿ. ಮಕ್ಕಳಿಗೆ ತುಂಬ ಪ್ರೋಟೀನ್ ಇರೋದ್ರಿಂದ ಎಲ್ಲರೂ ತಿನ್ಬೋದು. ಸಂಜೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ಹೆಸರು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೀನಿ, ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ದೋಸೆಗೆ ನಾವು ಹೇಗೆ ನುಣ್ಣಗೆ ಅಕ್ಕಿನ ರುಬ್ಕೋತೀವೋ ಅದೇ ರೀತಿ ಇದನ್ನು ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ, ಚೆನ್ನಾಗಿರುತ್ತೆ. ನೋಡಿ, 2 ಹಸಿಮೆಣಸಿನ್ಕಾಯಿ, ಖಾರ ಅಷ್ಟು ಸಾಕಾಗುತ್ತೆ, ನಿಮ್ಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. 2 ಚೂರು ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಉಪ್ಪು. ಇಷ್ಟು ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಈಗ ನುಣ್ಣಗೆ ರುಬ್ಬಿದೆ ನೋಡಿ. ಈಗ ನಾನು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ. ರಾತ್ರಿನೇ ಕಾಳು ನೆನೆಸಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೆಳಿಗ್ಗೆ ಯಾವ ಟೆನ್ಷನ್ ಇಲ್ಲದೆ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಸ್ವಲ್ಪ ಸೋಡಾ 1 ಚಿಟಿಕೆ ಹಾಕ್ತಿದ್ದೀನಿ ಅಷ್ಟೇ. ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋತೀನಿ. ಈಗ ಚಟ್ನಿ ರೆಡಿ ಮಾಡ್ಕೊಂಡು ಬಿಡೋಣ. ಕಾಯಿ ಚಟ್ನಿ ಮಾಡೋಣ. ಇದಕ್ಕೆ ಸ್ವಲ್ಪ ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ, 2 ಚಮಚ ಹುರ್ಗಡ್ಲೆ, ಹಾಗೆ 1 ಚಮಚ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಖಾರ ಜಾಸ್ತಿ ಬೇಡ ಮಕ್ಕಳಿಗೆ ಅಂತ. ಹಾಗೆ ಅರ್ಧ ಸ್ಪೂನ್ ಉಪ್ಪು. ಇಷ್ಟು ಹಾಕ್ಕೊಂಡ್ರೆ ಅಳತೆ ಕರೆಕ್ಟಾಗಿರುತ್ತೆ. ಇದನ್ನು ರುಬ್ಕೊಂಡು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ. ಈಗ ಚಟ್ನಿ ರೆಡಿ ಆಯಿತು. ಈಗ ದೋಸೆ ಹಾಕ್ಬಿಡೋಣ. ನಾನು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ, ಇದೇ ಬೆಟರು, ಏಕೆಂದರೆ ಅದು ಅಂಟ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಹಿಟ್ಟು ಅಷ್ಟೇ ಅಂಟ್ಕೊಳ್ಳಲ್ಲ, ಯಾವುದೇ ತವಾದ ಮೇಲೆ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಬಟ್ ನಾನ್ ಸ್ಟಿಕ್ ಬೆಳಗ್ಗೆ ಹೊತ್ತು ಹಾಕ್ಕೊಂಡ್ರೆ ಟೆನ್ಷನ್ ಇರಲ್ಲ ನಮಗೆ. ಸೊ ಅದರಿಂದ ನಾನ್ ಸ್ಟಿಕ್ ಇಟ್ಕೊಳ್ಳೋದು ಬೆಟರ್. ಸೊ ಈಗ 1.5 ಸೌಟ್ ಹಾಕ್ಬಿಟ್ಟು, ದೋಸೆ ಪ್ಲೇನ್ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ. ನೋಡಿ, ಹೀಗೆ ಬೇಯ್ತಾ ಇದೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕೆ ಅಂದರೆ ತುದಿನಲ್ಲಿ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಅದು ಬೆಂದಾಗ ಸ್ವಲ್ಪ ಕರ್ಮ ಅಂತ ಬರುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸೋಣ. ಈಗ ನೋಡಿ, ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ನೀವು 1-2 ಸಲ ಹಿಂಗೆ ಹಾಕಿ ಬೇಯಿಸಿದ್ರೆ ಅದು ಬೇಯುತ್ತೆ. ತುಪ್ಪ ಹಾಕಿರೋದ್ರಿಂದ ತುಂಬ ಹೊಗೆ ಬರುತ್ತೆ. ಸ್ವಲ್ಪ ಗ್ಯಾಸ್ನ ಸಿಮ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದ್ರೆ ಬೇಗ ಆಗುತ್ತೆ. ನೋಡಿ, ಈಗ ಮೇಲ್ಗಡೆ ಬೆಂದಿದೆ. 1-2 ಸಲ ನಾವು ಅದನ್ನು ತಿರುವಿ ಹಾಕಿ ಬೇಯಿಸಿ ತೆಗೆದ್ರೆ ರೆಡಿ ಆಗುತ್ತೆ ದೋಸೆ. ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ ಇಟ್ಕೊಂಡಿದ್ದೆ, ಆ ಕಾರ್ನು ಇದ್ರ ಜೊತೆ ಸ್ವಲ್ಪ ಮೇಲ್ಗಡೆ ಉದುರಿಸ್ಕೋತೀನಿ ಅಷ್ಟೇ. ನೋಡಿ, ಸ್ವಲ್ಪ ಅದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಾರ್ನೆಲ್ಲ, ಅದರಿಂದ ಹಾಕ್ತಿದ್ದೀನಿ. ಸೊ ಅದನ್ನು ಹಾಕಿ ಸ್ವಲ್ಪ ಹಾಗೆ ಕೈಯಲ್ಲೇ ಪ್ರೆಸ್ ಮಾಡಿಬಿಟ್ರೆ ಅದು ಹಿಟ್ಟಿಗೆ ಅಂಟ್ಕೊಳ್ಳುತ್ತೆ. ಸೇಮ್ ಹಾಗೆ ಇದಕ್ಕೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸುತ್ತ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಬಿಟ್ಟು ತೆಗೆದ್ರೆ ಹೆಸರು ಕಾಳು ದೋಸೆ, ಪ್ರೋಟೀನ್ ದೋಸೆ ರೆಡಿ. ಇದನ್ನು ತಿನ್ನೋದ್ರಿಂದ ಬೆಳಿಗ್ಗೆ ಹೊತ್ತು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವು ಆಗಲ್ಲ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಸಿ ಮತ್ತು ಹೆಲ್ದಿ ರೆಸಿಪಿ, ಬೆಳಿಗ್ಗೆ ಟೈಮು ಟೆನ್ಷನ್ ಇಲ್ಲದೆ ಮಾಡೋ ಅಂಥ ತಿಂಡಿ ಈಸಿಯಾಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.